ಹಾಯ್ ನಮಸ್ತೆ ಎಲ್ರಿಗೂ. ಪಿನ್ಕೋಡ್ ಪ್ರವಾಸಿಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾಯಿ ಅನ್ನಪೂರ್ಣೇಶ್ವರಿ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಪಯಣ ಪಿನ್ಕೋಡ್ 16ಇಂದ ಪಿನ್ಕೋಡ್ 19ಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತ ಅಂದರೆ, ಆಷಾಢ ಶುಕ್ರವಾರ ಇರೋದ್ರಿಂದ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ದೇವಸ್ಥಾನ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಈ ಟ್ರಾಫಿಕಲ್ಲಿ ನೋಡಿ ಯಾವ ಥರ ಇದೆ ಟ್ರಾಫಿಕ್ ಅಂತ ಅಂದ್ಬಿಟ್ಟು. ಅಮ್ಮನ ಸನ್ನಿಧಾನಕ್ಕೆ ಬಂದ್ವಿ. ಇವಾಗ ಅಮ್ಮನ ದರ್ಶನ ಮಾಡಿದ್ರೆ ಎಷ್ಟೋ ಸಮಾಧಾನ ಸಿಗುತ್ತೆ. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ಆಷಾಢ ಶುಕ್ರವಾರ ಇರೋದ್ರಿಂದ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಪೂಜೆ ಕೂಡ. ತುಂಬ ರಶ್ ಕೂಡ ಇತ್ತು. ನಾವು ಅಲ್ಲಿ ಹೋದಾಗ ಯಾವಾಗಲೂ ಹೂವು ತಗೋತೀವಿ. ಒಬ್ಬ ಆಂಟಿ ಇದ್ದಾರಲ್ಲಿ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹೋಗಿದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು, ಕೆಟ್ಟ ದೃಷ್ಟಿಗೆ ಹೋಗೋದಕ್ಕೆ ಸಲುವಾಗಿ ಅಲ್ಲಿ ತಡೆ ಅಂತ ಹೊಡಿತಾರೆ. ಅಲ್ಲಿ ಪೂಜೆ ಸಾಮಗ್ರಿಗಳೆಲ್ಲ ತಗೊಂಡು ನಾವು ತಡೆ ಹೊಡ್ಸ್ಕೊಳ್ಳೋದಕ್ಕೆ ಹೋದ್ವಿ. ನಾವಲ್ಲಿ ತಡೆ ಹೊಡಿಯೋ ಸಾಮಗ್ರಿ ತೊಗೊಂಡೋಗಿ ಕೊಟ್ಟು ತಡೆ ಹೊಡ್ಸ್ಕೊಂಡು ಬಂದ್ವಿ ನಾವು. ಅಲ್ಲಿ ಕೈಕಾಲು ತೊಳೆಯೋದಕ್ಕೆ ಜಾಗ ಮಾಡಿದ್ದಾರೆ ಕೆಳಗಡೆ. ಕೈಕಾಲು ಮುಖ ತೊಳ್ಕೊಂಡು ಬಂದು ಕ್ಯೂನಲ್ಲಿ ನಿಂತ್ಕೋಬೇಕು. ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅಮ್ಮನ ದರ್ಶನ ಆಗುತ್ತೆ. ನೋಡಿ, ಅಮ್ಮನ ದರ್ಶನ ಆಗ್ತಾ ಇದೆ ಇವಾಗ. ತುಂಬ ಖುಷಿ ಆಗುತ್ತೆ. ಅಮ್ಮನ ದರ್ಶನ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಲ್ಲಿ ಎಷ್ಟೋ ಸಮಾಧಾನ ಆಗುತ್ತೆ ನೋಡಿದ್ರೆ. ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ. ಇದು ಒಳಗಡೆ ಇಟ್ಟಿರೋದು. ಯಾವಾಗಲೂ ಒಳಗಡೆ ಇಟ್ಟಿರ್ತಾರೆ. ಜನಗಳು ಜಾಸ್ತಿ ರಶ್ ಇರೋದ್ರಿಂದ ಇವಾಗ ಹೊರಗಡೆ ಪೆಂಡಾಲ್ ಎಲ್ಲ ಹಾಕ್ಬಿಟ್ಟು ತುಂಬ ದೊಡ್ಡದಾಗಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಇದು ಉತ್ಸವ ಮೂರ್ತಿ. ಇದು ಪ್ರಸಾದ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಟೊಮೊಟೊ ಬಾತ್ ಕೊಡ್ತಾರೆ ಸ್ಪೆಷಲ್ ಆಗಿ. ಇವತ್ತು ಕೇಸರಿ ಬಾತ್ ಕೂಡ ಕೊಟ್ಟಿದ್ರು. ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ. ಅಲ್ಲಿಂದ ನಾವು 19 ಪಿನ್ಕೋಡಿಂದ 4 ಪಿನ್ಕೋಡ್ಗೆ ಪ್ರವಾಸ ಸ್ಟಾರ್ಟ್ ಆಯಿತು ನಮ್ಮದು. ಮತ್ತೆ ಅಲ್ಲಿಂದ ಚೆನ್ನಾಗಿದೆ ಫುಡ್ ಸ್ಟ್ರೀಟ್, ವಿವಿಪುರಂ ಫುಡ್ ಸ್ಟ್ರೀಟ್ ಅಂತ ಅಂದ್ಬಿಟ್ಟು. ಮಕ್ಕಳನ್ನೆಲ್ಲ ಒಂದ್ಸಲ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಫೇಮಸ್ ಆಗಿರೋದು ಒಂದು ಗೋಬಿ ಶಾಪ್ ಇದೆ. ನಾವು ರೆಗ್ಯುಲರ್ ಆಗಿ ಹೋದಾಗೆಲ್ಲ ಅಲ್ಲಿ ಹೋಗ್ತೀವಿ. ವೆರೈಟೀಸ್ ಗೋಬಿ ಮಂಚೂರಿ ಇತ್ತು, ಬೇಬಿಕಾರ್ನು, ಪನ್ನೀರು, ಪುದೀನಾ ಅಂತ. ನಾವು ಈ ಸಲ ಪುದೀನಾ ಟ್ರೈ ಮಾಡಿದ್ವಿ. ಇಲ್ಲಿ ಚೆನ್ನಾಗಿತ್ತು ಪುದೀನಾ. ಫಸ್ಟ್ ಟೈಮ್ ನಾವಿಲ್ಲಿ ತಗೊಂಡಿದ್ದು ಪುದೀನಾ ಗೋಬಿ ಮಂಚೂರಿ. ನಮ್ಗೆ ಇಷ್ಟ ಆಗೋದಂದ್ರೆ ಅಲ್ಲಿ ಹೋದಾಗ ರೆಗ್ಯುಲರ್ ಆಗಿ ಹೋಗೋದು ಇದು ಒಂದು ಶಾಪು. ತುಂಬ ಇಷ್ಟ ಆಗುತ್ತೆ. ಇದನ್ನ ಮಿಸ್ ಮಾಡೋದೇ ಇಲ್ಲ ನಾವು ಅಲ್ಲಿ ಹೋದಾಗ. ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ ನಮ್ಗಲ್ಲಿ. ಖಾರ ಎಲ್ಲ ನೂಡಲ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಚಿಕ್ಕ ಮಗ ನೂಡಲ್ಸ್ ಬೇಕಂತ ಕೇಳ್ದ. ನೂಡಲ್ಸ್ ಕೂಡ ಟ್ರೈ ಮಾಡಿದ್ವಿ. ಯಾವಾಗಲೂ ನೂಡಲ್ಸ್ ತಗೊಳ್ಳಲ್ಲ, ಈ ಸಲ ನೂಡಲ್ಸ್ ತಗೊಂಡಿದ್ವಿ. ಚೆನ್ನಾಗಿ ಮಾಡಿಕೊಟ್ಟಿದ್ರು ನಮಗೆ. ಚೆನ್ನಾಗಿತ್ತು ಅಲ್ಲಿ ಒಂಥರ ಫುಡ್ಡು. ಕಣ್ಮುಂದೆ ಮಾಡ್ಕೊಡ್ತಾರೆ. ವೆಜಿಟೇಬಲ್ಸ್ ಆಗಲಿ ಎಲ್ಲಾನು ಚೆನ್ನಾಗಿ ನಮ್ಗನ್ಸುತ್ತೆ. ಏಕೆಂದರೆ ಬೇರೆ ಎಲ್ಲ ಹೋಟೆಲ್ಗಳಿಗೆಲ್ಲ ಹೋದ್ರೆ ನಮ್ಗೇನು ಗೊತ್ತಾಗೋದಿಲ್ಲ, ಏನಿಲ್ಲ. ಇವಾಗ ಕಣ್ಮುಂದೆನೇ ಇರುತ್ತಲ್ವ, ತಿನ್ನೋದಕ್ಕೆಲ್ಲ ಏನು ಅನ್ಸೋದಿಲ್ಲ ನಮಗೆ. ರಶ್ ಕೂಡ ಇರುತ್ತೆ ಅಲ್ಲಿ. ಇದು ಒಂದು ಫೇಮಸ್ ಶಾಪ್ ಇರ್ಬೋದು ಅಂತ ಹೇಳ್ಬೋದು. ಅಲ್ಲಿ ಫುಡ್ ಸ್ಟ್ರೀಟಲ್ಲಿ ಇದೊಂದು ಫೇಮಸ್ ಶಾಪ್ ಅಂತಲೇ ಹೇಳ್ಬೋದು. ನೂಡಲ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೂಡಲ್ಸ್ ಟ್ರೈ ಮಾಡಿದ್ವಿ ನಾವು. ನೂಡಲ್ಸ್ ಕೂಡ ಚೆನ್ನಾಗಿತ್ತು. ಫುಡ್ ಒಂಥರ ಚೆನ್ನಾಗಿ ಇಷ್ಟ ಆಯಿತು ನಮ್ಗೆಲ್ಲರಿಗೂ. ಹುಡುಗರು ಇಷ್ಟಪಟ್ಟರು. ಇನ್ನು ನೆಕ್ಸ್ಟ್ ಅಲ್ಲಿಂದ ಪಾನಿಪುರಿ. ಯಾರು ಬೇಡ ಅಂತಲೇ ಅಂದ್ಕೊಂಡ್ವಿ ಪಾನಿಪುರಿ ತಿನ್ನೋದು. ಅಲ್ಲಿಂದ ಪಾನಿಪುರಿಗೆ ಬಂದ್ವಿ. ನನಗೂ ಮಕ್ಳಿಗೂ ತುಂಬಾ ಇಷ್ಟ ಪಾನಿಪುರಿ. ನಾನು ನನ್ನ ಮಗ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ನಾವು ಒಬ್ರಿಗೊಬ್ರು ಕಾಂಪಿಟೇಟರ್ ಥರ ತಿಂತಾ ಇದ್ವಿ. ಇನ್ನು ಅಲ್ಲಿಂದ ಒಬ್ಬರು ಸೈಲೆಂಟಾಗಿ ನಿಂತ್ಕೊಂಡಿದ್ರು, ನಮ್ಮ ಸಾಹೇಬರು, ಚಿಕ್ಕ ಸಾಹೇಬರು. ಬೇಡ ನನಗೆ ಅಂತ ಅಂದ್ಬಿಟ್ಟು. ಅವ್ನಿಗೆ ಆಲ್ರೆಡಿ ನಿದ್ರೆ ಮೂಡಲ್ಲಿದ್ದ ಅವನು. ಹಂಗಾಗಿ ಮನೆಗೆ ಹೋಗ್ಬೇಕು ಅನ್ನೋ ಅರ್ಜೆಂಟಲ್ಲಿದ್ದ ಅವನು. ಆಮೇಲೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಸೈಲೆಂಟಾಗಿ ಬಂದು ಅವರು ಎಂಟ್ರಿ ಕೊಟ್ಟರು. ನೋಡಿ, ನಮಗೆ ಕಾಂಪಿಟೇಟರ್ ಥರ ನಿಂತ್ಕೊಂಡ್ರು ಪಾನಿಪುರಿ ತಿನ್ನೋದ್ರಲ್ಲಿ. ಇನ್ನು ನೆಕ್ಸ್ಟ್ ಮಸಾಲೆ ದೋಸೆಗೆ ಹೋದ್ವಿ. ಮಸಾಲೆ ದೋಸೆ ನಮ್ಮ ಯಜಮಾನ್ರು ತೊಗೊಂಡಿದ್ದು. ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಕೂಡ. ನಾವು ಒಂದ್ಸಲ ಟ್ರೈ ಮಾಡಿದ್ದೀವಿ ಮಸಾಲೆ ದೋಸೆ ಎಲ್ಲನೂ ಅಲ್ಲಿ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಣ್ಮುಂದೆ ಮಾಡ್ತಾರಲ್ವ, ಹಂಗಾಗಿ ಏನು ಅನ್ಸೋದಿಲ್ಲ. ಆಯಿಲ್ ಕೂಡ ಅಲ್ಲಿ ತಿಂದ್ರು ಏನು ಆಯಿಲ್ ಎಫೆಕ್ಟ್ ಕೂಡ ಏನು ಆಗೋದಿಲ್ಲ. ಆಯಿಲ್ ಹಾಕಿರ್ತಾರೆ. ಬಜ್ಜಿ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ ಅಲ್ಲಿ. ಯಾವತ್ತೂ ಕೇಳಿರಲಿಲ್ಲ ಅವನು. ಸಾಮಾನ್ಯವಾಗಿ ಸರಿ ಅಂದ್ಬಿಟ್ಟು ಕೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಕೊಡ್ಸಿದ್ವಿ. ಮನೆಯಲ್ಲಿ ಏನಾದರೂ ಮಾಡಿದ್ರೆ ಟೊಮೊಟೊ, ಈರುಳ್ಳಿ, ಕರಿಬೇವು ಎಲ್ಲ ಸೈಡಿಗಿಡ್ತಾನೆ. ಇಲ್ಲಿ ಇಷ್ಟಪಟ್ಟು ತಿಂತಾ ಇದ್ದಾನೆ. ಅವ್ಳಿಗೇನೋ ಇಷ್ಟಪಟ್ಟು ತಿಂತಾವನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಇಷ್ಟಪಟ್ಟು ತಿಂದ ಒಟ್ಟಿನಲ್ಲಿ. ಚೆನ್ನಾಗಿತ್ತು. ನಾವು ಸ್ವಲ್ಪ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಇನ್ನು ಪೊಟ್ಯಾಟೊ ರೋಲ್ ಕೂಡ ಬೇಕಂತ ಹೇಳ್ದ. ಹಠ ಮಾಡಿ ಇಸ್ಕೊಂಡ ಪೊಟ್ಯಾಟೊ ರೋಲು. ಇಷ್ಟಪಟ್ಟು ಈಸ್ಕೊಂಡು ತಿಂದ. ಅಲ್ಲೇನಂದರೆ ಖಾರ ಹಾಕ್ಬಿಟ್ಟಿರ್ತಾರೆ ಅಂತ ಸ್ವಲ್ಪ ನಮಗೆ ಭಯ. ನಮಗೆ ಸ್ಪೈಸಿನೆಸ್ ಜಾಸ್ತಿ ಇರುತ್ತೆ ಅಂತ ಕಲರಿಂಗ್ ಅಂದ್ಬಿಟ್ಟು. ಇಷ್ಟಪಟ್ಟು ಕೇಳಿದ್ದಾನಲ್ಲ ಅಂತ ಅಂದ್ಬಿಟ್ಟು ಕೊಡಿಸಿದ್ವಿ. ಚೆನ್ನಾಗಿತ್ತು. ಅದನ್ನು ಕೂಡ ನಾವು ಕೂಡ ಟ್ರೈ ಮಾಡಿದ್ವಿ. ನನ್ನ ದೊಡ್ಡ ಮಗನೂ ಇಷ್ಟಪಟ್ಟು ತಿಂದ ಅದನ್ನು. ನನ್ನ ಚಿಕ್ಕ ಮಗನೂ ತಿಂದ. ಒಂದ್ಸಲ ನೀವು ಹೋದರೆ ಫುಡ್ ಸ್ಟ್ರೀಟಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫುಡ್ ವೈಸು ತುಂಬ ಚೆನ್ನಾಗಿರುತ್ತೆ.
ಇನ್ನು ನೆಕ್ಸ್ಟು ಬಟ್ಟೆ ಶಾಪಿಂಗು. ಅಲ್ಲೊಬ್ಬ ಅಂಕಲ್ ಯಾವಾಗಲೂ ಡ್ರೆಸ್ಗಳು ಇಟ್ಕೊಂಡಿರ್ತಾರೆ. ಕಲರ್ ವೈಸಿಂಗ್ ಆಗಲಿ, ಕ್ಲಾತು ತುಂಬ ಚೆನ್ನಾಗಿದೆ, ರೀಸನಬಲ್ ರೈಟಿಗೆ ಕೊಡ್ತಾರೆ. ರೆಡಿಮೇಡ್ ಡ್ರೆಸ್ಗಳಿರುತ್ತೆ ಅಲ್ಲಿ, ಟಾಪ್ಸು ಮತ್ತು ಸೆಟ್ ಕೂಡ ಇದೆ. ಆಫೀಸ್ಗೆ ಮತ್ತು ರೆಗ್ಯುಲರ್ ಯೂಸ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2-3 ಟೈಮ್ಸ್ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿರುತ್ತೆ ಬಟ್ಟೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ದಿನ ಈ ಥರ ಕಳೀತು. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗೆ ಹೀಗೆ ಇರಬೇಕು. ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.